ಇವತ್ತಿನ ದಿನ ಏನು ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಮುಳಬಾಗಿಲು ಫುಡ್ ಬ್ಯಾಂಕ್ ಅವರ ವತಿಯಿಂದ ಇವತ್ತಿನ ದಿನ ನಮ್ಮ ಗಡ್ಡೂರು ಗಣೇಶ್ ಅನ್ನೋ ಹುಡುಗನಿಗೆ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದು ಆ ಹುಡುಗನಿಗೆ ಅವ್ರ ತಂದೆಯವರು ಆಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವ್ರಿಗೆ ಇವತ್ತಿನ ದಿನ ಅವ್ರ ಕೈಗೆ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಈ ಒಂದು ಗ್ರಾಮ ಭಾರತಿ ಟ್ರಸ್ಟಿಂದ 205 ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ದಾರೆ, 5 ಲ್ಯಾಪ್ಟಾಪ್ಗಳು ಸಹ ಕೊಟ್ಟಿದ್ದಾರೆ. ಅದೇ ರೀತಿ 10 ಟ್ಯಾಬು ಮತ್ತು 5 ಸಿಸ್ಟಮ್ಸನ್ನು ಸಹ ಕೊಡ್ತಿದ್ದಾರೆ. ಬಹುಶಃ ಈ ಕಡೆಯೂ ತುಂಬ ಸಲ ಅವ್ರು ಬಂದು ಈ ಕಡೆಯೂ ಒಂದು ಓದುವಂಥ ಮಕ್ಕಳಿಗಾಗಿರ್ಬೋದು ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿ ಈ ಜನರ ಒಂದು ಮನಸ್ಸು ಗೆದ್ದಿದ್ದಾರೆ. ಬಹುಶಃ ಮುಂದೆನೂ ಸಹ ಇದೇ ರೀತಿ ಮುಂದುವರಿಸ್ಕೊಂಡೋಗ್ಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಓದುವಂಥ ಬಡ ಮಕ್ಕಳಿಗೆಲ್ಲರೂ ಸಹ ಹೆಚ್ಚಿನ ರೀತಿಯಲ್ಲಿ ಅವಕಾಶ ಕಲ್ಪಿಸುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ದುಕ್ಸಾನ್ ಹೋಬಳಿಯಲ್ಲೂ ಸಹ ಹೆಚ್ಚಿನ ರೀತಿಯಲ್ಲಿ ಬಡವರಿದ್ದಾರೆ, ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಡ ಮಕ್ಕಳಿದ್ದಾರೆ. ತಾಲೂಕಿನಾದ್ಯಂತ ಎಲ್ಲ ಬಡ ಮಕ್ಕಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟು, ಯಾಕಂದರೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಒಂದು ಉನ್ನತ ಮಟ್ಟಕ್ಕೆ ಇರುವಂಥ ಒಂದು, ಯಾಕಂದರೆ ಬಡ ಮಕ್ಕಳು ಓದಿ ಅವರು ಒಂದು ಉನ್ನತ ಮಟ್ಟಕ್ಕೆ ಹೋದರೆ ಒಂದು ಜಾಗೃತಿ ಅನ್ನೋದು ಬೆಳೀತಾ ಇದೆ ಅಂತ ಈ ಸಂದರ್ಭದಲ್ಲಿ ಅಂತ. ಯಾಕಂದ್ರೆ ಅವ್ರು ನೇರವಾಗಿ ಅವರ ಕೈಗೆ ಸೇರುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಿದ್ಧಗಟ್ ರಮೇಶ್ ರೋಡ್ಮಲೆ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರು ಸುಮಾರು ಪಾಪ ನನಗೂ ನಾನು ಹೇಳಿದವ್ರಿಗೆಲ್ಲ ಬಡ ಮಕ್ಕಳಿಗೆ ಪಾಪ ಅವರು ಇವ್ರಿಗೆಲ್ಲ ಹೇಳಿ ಈ ಥರ ಇದೆ ಅಂತ ಹೇಳ್ಬಿಟ್ಟು ತಿಳಿಯಲ್ಲಿ ಕೊಡಿಸುವಂತ ಒಂದು ಕಾರ್ಯಕ್ರಮವನ್ನು ಅವರು ಸಹ ಮಾಡ್ತಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಅಂತ ನಾನು ಮಾತನ್ನು ಮುಗಿಸ್ತೇನೆ.